ಡಿಸೆಂಬರ್ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಪಿಐಎಂ ಆಯೋಜಿಸಿದ್ದ ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ರ್ಯಾಲಿ ರಾಜ್ಯದ ಗಮನವನ್ನ ಸೆಳೆದಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನವಿರೋಧಿ ನೀತಿಗಳನ್ನು ಅನುಸರಿಸುತ್ತಿವೆ. ದಶಕಗಳಿಂದ ಆಳ್ವಿಕೆ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿವೆ. ಹಾಗಾಗಿ ಪರ್ಯಾಯ ರಾಜಕಾರಣದ ಅಗತ್ಯವಿದೆ ಎಂಬ ಕೂಗು ಮೊಳಗಿತು. ಸಿಪಿಐಎಂ ಪೊಲಿಟ್ ಬ್ಯೂರೋ ಸದಸ್ಯರಾದ ಯು ವಾಸುಕಿ, ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್, ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಯು ಬಸವರಾಜ್, ಎಸ್ ವರಲಕ್ಷ್ಮಿ, ಮೀನಾಕ್ಷಿ ಸುಂದರಂ, ಕೆ ನೀಲಾ, ಯಾದವ ಶೆಟ್ಟಿ, ಸೈಯದ್ ಮುಜೀಬ್, ಚಂದ್ರಪ್ಪ ಹೋಸ್ಕರ, ಗೋಪಾಲಕೃಷ್ಣ ಹರಳಹಳ್ಳಿ, ಕೆ ಮಹಾಂತೇಶ್, ಮುನಿವೆಂಕಟಪ್ಪ, ಹಿರಿಯ ಮುಖಂಡರಾದ ವಿಜೆಕೆ ನಾಯರ್, ಜಿಎನ್ ನಾಗರಾಜ್ ಸೇರಿದಂತೆ ಸಿಪಿಐಎಂ ನಾಯಕರೆಲ್ಲ ಕೈಗಳನ್ನು ಮೇಲೆತ್ತಿ ಪರ್ಯಾಯ ರಾಜಕಾರಣದ ಮಹತ್ವವನ್ನು ಸಾರಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 10,000ಕ್ಕೂ ಹೆಚ್ಚು ಸಿಪಿಐಎಂ ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ರಾಜ್ಯ ಸಚಿವ ಚಲುವರಾಯಸ್ವಾಮಿ ಸಿಪಿಐಎಂನ ಹಕ್ಕೊತ್ತಾಯ ಪತ್ರವನ್ನ ಪಡೆದು ಬೇಡಿಕೆಗಳ ಈಡೇರಿಕೆಗೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಿಗದಿಪಡಿಸುವ ಖಾತ್ರಿಯನ್ನು ನೀಡಿದರು. ಕಾರ್ಯಕ್ರಮದ ಕುರಿತು ಜನಶಕ್ತಿ ಮೀಡಿಯಾ ಜೊತೆ ಹಲವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಜನಧನಿ ಪರ್ಯಾಯ ರಾಜಕೀಯ ಒಂದು ಸಮಾವೇಶದಲ್ಲಿ ಧಾರವಾಡ ಜಿಲ್ಲೆಯಿಂದನೂ ಕೂಡ ನಾವು ಕೂಡ ಸಿಪಿಎಂ ಪಕ್ಷದ ಎಲ್ಲ ಸದಸ್ಯರನ್ನು ಒಳಗೊಂಡು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದೇವೆ. ಇಲ್ಲಿ ನಡೆದಂತ ಚರ್ಚೆಯಲ್ಲಿ ಕೂಡ ನಮಗೂ ಕೂಡ ಬಹಳಷ್ಟು ಅನ್ಯಾಯ ಆಗಿದೆ. ಈ ಒಂದು ಪಕ್ಷ ಬಡವರ ಮತ್ತು ರೈತರ ಪರವಾಗಿ ಕೆಲಸ ಮಾಡುವಂತ ಒಂದು ಪಕ್ಷ, ಒಂದು ಪ್ರಾಮಾಣಿಕವಾಗಿ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ಪಕ್ಷದಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು ನಮಗೆ ಬಹಳಷ್ಟು ಹೆಮ್ಮೆಯ ವಿಷಯ. ನಮ್ಮಲ್ಲಿಯೂ ಕೂಡ ಹಲವಾರು ಕಾರ್ಮಿಕರ ರೇಷನ್ ಕಾರ್ಡನ್ನ ರದ್ದು ಮಾಡ್ಯಾರ. ಅದಕ್ಕೆ ಆ ಒಂದು ರೇಷನ್ ಕಾರ್ಡಿಗೂ ಸಂಬಂಧಪಟ್ಟಂಗ ಅಲ್ಲಿರುವಂತ ನಮ್ಮ ಹಮಾಲಿ ಕಾರ್ಮಿಕರ ಮಧ್ಯೆ ಹಲವಾರು ಸಮಸ್ಯೆಗಳದಾವು. ಎಲ್ಲ ಸಮಸ್ಯೆಗಳನ್ನ ಇಟ್ಟುಕೊಂಡು ಕೂಡ ರಾಜಕೀಯವಾಗಿ ಮುಂದಿನ ದಿನಮಾನದಲ್ಲಿ ಕೂಡ ನಾವು ಕೂಡ ಹೋರಾಟವನ್ನ ಮಾಡಿ ಆ ಎಲ್ಲ ಸವಲತ್ತುಗಳ ಸಂಬಂಧಪಟ್ಟಂತೆ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ನಾನು ಹೇಳಲಿಕ್ಕೆ ವ್ಯಕ್ತಪಡಿಸ್ತೇನೆ. ಬಿಸಿ ಊಟದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಬಹಳ ಮೊನ್ನೆ ಡಿಸೆಂಬರ್ 1ರಿಂದ ಹೋರಾಟವನ್ನ ಮಾಡಿದ್ವಿ. 4 ವಿಭಾಗದಲ್ಲಿ ಸ್ಕೀಮ್ ನೌಕರಾಗಿ, ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರಾಗಿ ನಾವು 4 ವಿಭಾಗದಲ್ಲಿ ಹೋರಾಟವನ್ನ ಮಾಡಿದ್ವಿ. 2 ದಿನಕ್ಕೆ ಕಾಲಿಟ್ಟಾಗ ನಮ್ಮ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಿಂದ ನಮ್ಮ ಲೀಡರ್ಗಳನ್ನ ಕರೆಸಿ ಮಂಡ್ಯದಲ್ಲಿ ಡೆಲ್ಲಿಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಬಜೆಟ್ ಅಲ್ಲಿ ನಮಗೆ ವೇತನವನ್ನ ಅಂಗನವಾಡಿಯರ ಬಗ್ಗೆ ಆಗಿರ್ಬೋದು, ಬಿಸಿ ಊಟದ ಬಗ್ಗೆ ಆಗಿರ್ಬೋದು, ಆಶಾ ವರ್ಕರ್ ಬಗ್ಗೆ ಆಗಿರ್ಬೋದು, ಸ್ಕೀಮ್ ನೌಕರ ಅಂತ ಬಂದಾಗ ಎಲ್ಲರ ಬಗ್ಗೆನೂ ಈ ಗೌರವಯುತವಾಗಿ ನಮಗೆ ವೇತನವನ್ನ ಜಾಸ್ತಿ ಮಾಡಬೇಕು, ನಮಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಭದ್ರತೆ ಕೊಡಬೇಕು, ನಮ್ಗೆ ದೌರ್ಜನ್ಯ ನಿಲ್ಬೇಕು, ಹೆಣ್ಮಕ್ಳ ಮೇಲೆ ನಡೆಯತಕ್ಕಂಥ ದೌರ್ಜನ್ಯ ನಿಲ್ಬೇಕು. ಈ ಹೋರಾಟವನ್ನ ಯಶಸ್ವಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಬಜೆಟ್ ಆಗಿ ನಾವು ಕಾಲಿಡ್ಬೇಕಾದ್ರೆ ನಾವು ಮುಂದಿನ ದಿನದಲ್ಲಿ ಈ ಸತಿ ಏನಾರು ನಮಗೆ ಕಡೆಗಾಣಿಸಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಕೈ ಎತ್ತಬೇಕಾಗುತ್ತೆ. ಅದಕ್ಕೆ ಈ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ಲಾರ್ದಂಗೆ, ನಮ್ಮನ್ನ ಮುಂದೆ ಹೋರಾಟಕ್ಕೆ ಇಳಿಲಾರ್ದಂಗೆ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿಯಿಂದ ಈ ಬಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ನಮಗೆ ವೇತನವನ್ನ ಅಂಗನವಾಡಿ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಆಶಾದಾರ ಆಗಿರ್ಬೋದು 3 ಕಾರ್ಮಿಕರನ್ನ ಇನ್ನೊಂದ್ಸತಿ ಮತ್ತೆ ಬೀದಿಗೆ ಇಳಿಸಿದ್ರೆ ನಾವು ಮುಂದಿನ ಹೋರಾಟದಲ್ಲಿ ಹಗಲು ರಾತ್ರಿ ಎದ್ದಾಳಲಾರ್ದಂಗೆ, ಯಾವುದೇ ಒಂದು ಆಶ್ವಾಸನೆ ಕೊಟ್ಟರು ನಾವು ಎದ್ದಾಳಲಾರ್ದಂತ ಪ್ರತಿಭಟನೆಗೆ ಮುಂದುವರಿತೀವಿ. ನಾವು ಯಾವುದೇ ಕಾರಣಕ್ಕೆ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗಿಯಲ್ಲ. ನಾವು ಈ ಸತಿ ನಮ್ಮನ್ನ ಕಡೆಗಾಣಿಸಬಾರ್ದು ಸರ್ಕಾರ ಅಂತ ನಾವು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಮುಖಾಂತರ ಕೊಡ್ತಾ ಇದ್ವಿ. ಯಾಕಂದ್ರೆ ಬಿಸಿ ಊಟ 24 ವರ್ಷದಿಂದ ಮಾಡ್ಕೊಂಡ್ ಬಂದಿವಿ. ಅಂಗನವಾಡಿ ಕಾರ್ಯಕರ್ತರು 50 ವರ್ಷದಿಂದ ಕಾಲಿಟ್ಟಾರೆ, 50 ವರ್ಷ ಕಾಲಿಟ್ಟಿದ್ದಾರೆ. ಪಾಪ ಅವ್ರಿಗೂ ಕೂಡ ಭದ್ರತೆ ಇಲ್ಲ. ಮೊಟ್ಟೆ 6 ರೂಪಾಯಿ ಒಂದು ಮೊಟ್ಟೆ, 8 ರೂಪಾಯಿ ಒಂದು ಮೊಟ್ಟೆ ಆದ್ರೂ ಕೂಡ ಈ ಮೊಟ್ಟೆ ಕೊಡ್ಲಿಲ್ಲ ಅಂದ್ರೆ ದೌರ್ಜನ್ಯ ಜಾಸ್ತಿ ಆಗಿದೆ. ಅಂಗನವಾಡಿಯರ ಮೇಲೆ, ಬಿಸಿ ಊಟದರ ಮೇಲೆ ಕೆಲಸ ಮಾಡೋದ ಭದ್ರತೆ ಇಲ್ಲ. ರೇಷನ್ ನಾಗೆಲ್ಲ ಬರೀ ಹುಳ ಇದೆ. ಆದ್ರೂ ಕೂಡ ಸರ್ಕಾರ ಇದನ್ನ ಈ ಕೂಡಲೇ ಎಚ್ಚರಿಸಬೇಕು. ಸರಿಯಾದಂತ ಆಹಾರವನ್ನ ಮಕ್ಕಳಿಗೆ ಕೊಡ್ಬೇಕು. ಗೌರ್ಮೆಂಟ್ ಶಾಲೆಯನ್ನ ಮುಚ್ಚಕ್ಕೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ.
ಸರ್ಕಾರಿ ಶಾಲೆಯನ್ನ ಮುಚ್ಚಂತ ಕೆಲಸ ಮಾಡಬಾರ್ದು ಸರ್ಕಾರ. ಅದಕ್ಕೆ ಮುಂದಾದ್ರೆ ಇಡೀ ಸ್ಕೀಮ್ ನೌಕರು ನಾವು ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತೆ. ಸಿಪಿಎಂ ಪಕ್ಷ ರಾಜ್ಯ ಸಮಿತಿಯಿಂದ ಜನಧನಿ ರ್ಯಾಲಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಬಡ ಕುಟುಂಬಗಳಿಗೆ ಇವತ್ತು ವಸತಿ ಇರ್ಲಾರ್ದನೆ ಇವತ್ತ ಅವಿಭಾಜ್ಯ ಕುಟುಂಬಗಳು ಅವೈಜ್ಞಾನಿಕವಾಗಿ ಒಂದೇ ಕುಟುಂಬದ ಒಂದೇ ಮನೆಯಲ್ಲಿ ಮತ್ತು 3-4 ಕುಟುಂಬಗಳು ವಾಸ ಮಾಡೋದ್ರಿಂದ ಇವತ್ತು ಬಡವರಿಗೆ ಬಹಳಷ್ಟು ತೊಂದರೆ ಆಗಿದೆ. ಈ ಒಂದು ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ವಸತಿಗಾಗಿ ಯಾವುದೇ ಒಂದು ಸರಿಯಾದ ಕಾರ್ಯಕ್ರಮ ಇರಲಾರ್ದನೆ ಇವತ್ತು ರಾಜ್ಯದಲ್ಲಿ ಇವತ್ತು ಕೂಡ ಒಂದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ 1 ಎಕರೆ ಕೂಡ ಇವತ್ತು ಭೂಸುವರ್ಣೆ ಮಾಡಲಿಕ್ಕೆ ತಯಾರಿಲ್ಲ ಮತ್ತು ಸರ್ಕಾರಿ ಭೂಮಿ ಇರಲಾರ್ದನೆ ಬಹಳಷ್ಟು ಬಡವರು ಇವತ್ತು ಸರ್ಕಾರಕ್ಕೆ ವಸತಿಗಾಗಿ ಅರ್ಜಿ ಸಲ್ಲಿಸಿದಾರ. ಆ ಅರ್ಜಿ ಇವತ್ತಿಗೂ ಇತ್ಯರ್ಥ ಆಗಲಾರದು. ಇವತ್ತು ಬಡವರು ವಸತಿ ಮನೆಗಾಗಿ ಇವತ್ತು ಗ್ರಾಮ ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಅಲಿತಾ ಇದ್ದಾರೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಈ ಒಂದು ವಸತಿ ನಿವೇಶನ ರೈತರ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕಂತ ಹೇಳಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಒತ್ತಾಯ ಮಾಡ್ತೀವಿ. ಅದರ ಜೊತೆಗೆ ರಾಜ್ಯದಲ್ಲಿ ಸುಮಾರು ಲಕ್ಷಾಂಗಟ್ಟಲೆ ರೈತರು ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತ ಸರ್ಕಾರ ಹಕ್ಕುಪತ್ರ ಕೊಡ್ಲಾರ್ದೇನೆ ಇವತ್ತ ಆ ಒಂದು ಭೂಮಿಯನ್ನ ಕಾರ್ಪೊರೇಟ್ ಮತ್ತು ದೊಡ್ಡ ಶ್ರೀಮಂತರಿಗೆ ಇವತ್ತ ದಾರೆ ಇರ್ತಿದ್ದಾರೆ. ಆದ್ರೆ ಯಾರೋ ಸುಮಾರು 30 ವರ್ಷಗಳಿಂದ 40 ವರ್ಷಗಳಿಂದ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಭೂಮಿ ಕೊಡಕ್ ತಯಾರಿಲ್ಲ. ಹಂಗಾಗಿ ಸರ್ಕಾರ ಈ ಕೂಡಲೇ ಈ ಎಲ್ಲಾ ರೈತರಿಗೆ ಭೂಮಿ ಪಟ್ಟ ಕೊಡಬೇಕಂತೇಳಿ ಸಿಪಿಎಂ ಪಕ್ಷದ ಈ ಒಂದು ಜನಧನಿ ರ್ಯಾಲಿ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. 1991 ನಂತರದ ಅತ್ಯಂತ ಸಂಕಷ್ಟದ ಅವಧಿಯಲ್ಲಿ ಕರ್ನಾಟಕದ ರಾಜ್ಯದ ಜನ ಮತ್ತು ದೇಶದ ಜನ ಬದುಕ್ತಾ ಇದ್ದಾರೆ. ಇದು 91 ನಂತರದಲ್ಲೇ ಇಡೀ 91 ನಂತರನೇ ಕಷ್ಟದ ಕಾಲ ಆದ್ರೂ ಕೂಡ ಕಷ್ಟದ ಕಾಲದ ಒಂದು ಪರಿಸ್ಥಿತಿ ಇದು. ಕರ್ನಾಟಕದಲ್ಲಿ ಕೃಷಿ ಬಿಕ್ಕಟ್ಟು ತೀವ್ರವಾಗಿ ದುಷ್ಪರಿಣಾಮ ಬೀರ್ತಾ ಇದೆ. ಎಲ್ಲೆಲ್ಲೂ ಕಾರ್ಪೊರೇಟ್ ಭೂ ಕಬಳಿಕೆ, ಭೂ ಸ್ವಾಧೀನದ ಹೆಸರಿನಲ್ಲಿ ರೈತರ ಕೃಷಿ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈ ಸಿದ್ದರಾಮಯ್ಯನವರ ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರ 2.5 ವರ್ಷದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ನ ಕಿರುಕುಳ ವ್ಯಾಪಕಗೊಂಡು ರೈತ ಮಹಿಳೆಯರು ಕೂಡ ಆತ್ಮಹತ್ಯೆ ಪಟ್ಟಿಗೆ ಸೇರ್ಪಡೆ ಆಗುವಂತ ಒಂದು ದಾರುಣ ಸನ್ನಿವೇಶ ಇವತ್ತು ಉಂಟಾಗಿದೆ. ಇವತ್ತು ಯಾವ ಬೆಳೆಗಳಿಗೂ ಕೂಡ ಬೆಂಬಲ ಬೆಲೆ ಇಲ್ಲದೆ ಇರುವಂತ ಪರಿಸ್ಥಿತಿ ಇದೆ. ಮುಕ್ತ ವಾಣಿಜ್ಯ ಒಪ್ಪಂದದ ಹೆಸರಿನಲ್ಲಿ ಅಮೆರಿಕದ ಜೊತೆ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥ ಒಪ್ಪಂದ ಇಡೀ ದೇಶದ ರೈತರಿಗೆ, ವಿಶೇಷವಾಗಿ ಕರ್ನಾಟಕದ ರೈತರಿಗೆ ಭಾರಿ ದೊಡ್ಡ ಮಾರಣಾಂತಿಕವಾದಂತ ಒಂದು ಪೆಟ್ಟನ್ನ ನೀಡುತ್ತದೆ. ರಾಜ್ಯದಲ್ಲಿ ಹೈನುಗಾರಿಕೆಯಿಂದ ಅವಲಂಬನೆಯಾಗಿರ್ತಕ್ಕಂಥ ಕುಟುಂಬಗಳು ಲಕ್ಷಾಂತರ ಇವೆ. ಹೈನುಗಾರಿಕೆ ಇವತ್ತು ಸಂಪೂರ್ಣ ಸರ್ವನಾಶ ಆಗ್ತಕ್ಕಂಥ, ಹೈನುಗಾರಿಕೆ ಆಧಾರಿತ ಸಹಕಾರ ಸಂಘ KMF ಹಾಳಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಮೆಕ್ಕೆಜೋಳದ ಪರಿಸ್ಥಿತಿ ನೀವು ನೋಡಿದಿರಿ. ಕೇಂದ್ರ ಸರ್ಕಾರದ ಘೋಷಣೆ ಮಾಡಿರುವ 2,400 ರೂಪಾಯಿ ಬೆಂಬಲ ಬೆಲೆ ಕೂಡ ಇವತ್ತು ಸಿಗ್ತಾನೆ 1,400, 1,300 ರೂಪಾಯಿಗೆ ಹತಾಶ ರೀತಿಯಲ್ಲಿ ಮಾರಾಟ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಬಂದಿದೆ. ಹತ್ತಿ ಬೆಳೆಗಾರರು ಭಾರಿ ದೊಡ್ಡ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. BT ಹತ್ತಿಯನ್ನ ಅಮೆರಿಕದಿಂದ ತರಿಸ್ಕೊಳ್ಳೋಕೆ ಅಮೆರಿಕಾದಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಹತ್ತಿ ಮೇಲಿದ್ದ 11% ಆಮದು ಸುಂಕವನ್ನು ಇವತ್ತು ರದ್ದು ಮಾಡಿದ್ದಾರೆ. ಬಹಳ ದೊಡ್ಡ ಸಮಸ್ಯೆ ಇವತ್ತು ಆಹಾರದ ಸಮಸ್ಯೆ. ಆಹಾರದಲ್ಲಿ ಈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರ್ಕೊಂಡು ರಾಜ್ಯದಲ್ಲಿ ಲಕ್ಷಾಂತರ, ಸುಮಾರು ಒಂದು 60-70 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡಿರ್ತಕ್ಕಂಥ ಒಂದು ಶೋಚನೀಯವಾದ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಇದೀವಿ. ರದ್ದಾಗಿರೋರು ಬಹಳಷ್ಟು ಜನ ಬಡತನದ ಕುಟುಂಬದವರು, ಕಡು ಬಡತನದ ಕುಟುಂಬದವರು. ಇವರು ಶಾಸಕರು ಸಂಬಳ ಹೆಚ್ಚಿಸ್ಕೋತಾರೆ, ಮಂತ್ರಿಗಳ ಸಂಬಳ ಹೆಚ್ಚಿಸ್ಕೋತಾರೆ, MP ಗಳ ಸಂಬಳ ಹೆಚ್ಚಿಸ್ಕೋತಾರೆ. ಆದ್ರೆ 1997 ನಂತರ ಬಡತನ ರೇಖೆಯನ್ನು ನಿರ್ಧಾರ ಮಾಡೋಕೆ ನೀವೇನು ಮಾನದಂಡ ಅಂತ ಇಟ್ಟಿದಾರೋ, ವರ್ಷಕ್ಕೆ ₹1,00,000, ₹1,20,000 ರೂಪಾಯಿ, ಅದನ್ನ ಹೆಚ್ಚು ಮಾಡಿಲ್ಲ. ಇವತ್ತು ಯಾವ್ದಕ್ ಸಾಕಾಗ್ತದೆ ತಿಂಗಳಿಗೆ ₹1,000? ಕನಿಷ್ಠ ಬಡತನ ರೇಖೆಯನ್ನ ನಿರ್ಧಾರ ಮಾಡ್ತಕ್ಕಂತ ಮಾನದಂಡ ಕನಿಷ್ಠ 3 ಲಕ್ಷಕ್ಕೆ ಏರಿಕೆ ಆಗಬೇಕು. 3 ಲಕ್ಷ ಕೂಡ ಇವತ್ತು ಬಡತನ ರೇಖೆಯಿಂದ ಕೆಳಗಿನ ಒಂದು ಪರಿಸ್ಥಿತಿನೇ ಇದೆ. ಹಂಗಾಗಿ ₹1,20,000 ರೂಪಾಯಿ ಇಲ್ದಿರ್ತಕ್ಕಂಥ ಕೋಟ್ಯಾಂತರ ಕುಟುಂಬಗಳಿವೆ. ಕರ್ನಾಟಕದ ಕೃಷಿ ಬಿಕ್ಕಟ್ಟು ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ದೊಡ್ಡ ಸಂಖ್ಯೆಯಲ್ಲಿ ಬಡತನ, ದೊಡ್ಡ ಸಂಖ್ಯೆಯಲ್ಲಿ ನಿರುದ್ಯೋಗ, ದೊಡ್ಡ ಸಂಖ್ಯೆಯಲ್ಲಿ ವಲಸೆ, ದೊಡ್ಡ ಸಂಖ್ಯೆಯಲ್ಲಿ ಆಹಾರಕ್ಕೆ ಹಾಹಾಕಾರ, ಇವುಗಳನ್ನ ನಾವು ನೋಡ್ಬೇಕಾಗ್ತದೆ. ಎಷ್ಟೋ ರೈತ ಕುಟುಂಬಗಳಲ್ಲಿ ಹೆಣ್ಮಕ್ಳು ಉಳಿತಾ ಇಲ್ಲ, ಹೆಣ್ಮಕ್ಳು ಬರ್ತಾ ಇಲ್ಲ. ಇಂತ ಒಂದು ಗಂಭೀರವಾದಂತ ಒಂದು ಸಾಮಾಜಿಕ ದುಷ್ಪರಿಣಾಮಗಳಿಗೆ ಹಳ್ಳಿ ಇವತ್ತು ತುತ್ತಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದ್ ಕಡೆ, ಬಿಜೆಪಿ ಇನ್ನೊಂದ್ ಕಡೆ.
ಕಾಂಗ್ರೆಸ್ ಒಂದ್ ಕಡೆ, ಬಿಜೆಪಿ ಜೆಡಿಎಸ್ ಇನ್ನೊಂದ್ ಕಡೆ ಇಡೀ ರಾಜ್ಯದ ಜನರನ್ನ ಭಾಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಂವಿಧಾನ ರಕ್ಷಣೆ ಹೆಸರಿನಲ್ಲಿ ಭಾಗ ಮಾಡಿದ್ರೆ, ಬಿಜೆಪಿ ಹಿಂದುತ್ವದ ರಕ್ಷಣೆಯಲ್ಲಿ ವಿಭಜನೆ ಮಾಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಜೆಡಿಎಸ್ ಆಗ್ಲಿ ಕೃಷಿ ಬಿಕ್ಕಟ್ಟಿನ ಬಗ್ಗೆ, ಕಾರ್ಪೊರೇಟ್ ಭೂ ಕಬಳಿಕೆ ಬಗ್ಗೆ ಯಾರು ಕೂಡ ಸೊಲ್ಲೆತ್ತುತ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ, ಅವರು ಸದನವನ್ನ ತನ್ನ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕಾಗಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. 30 ವರ್ಷದ ಹಿಂದಿನ ಅತ್ಯಂತ ಹಗರಣಕೋರ BMIC ನೈಸ್ ಪ್ರಾಜೆಕ್ಟ್ ನ ಇವತ್ತು ಮುಂದುವರಿಸಬೇಕು ಅಂತ ಹೇಳಿ ಸದನದಲ್ಲಿ ರೈತರಿಗೆ ಧಮಕಿ ಹಾಕ್ತಾರೆ. ಇದೇ ಸರ್ಕಾರ TB ಜಯಚಂದ್ರ ಅವ್ರ ನೇತೃತ್ವದಲ್ಲಿ ಸದನ ಸಮಿತಿ ಅಂಗೀಕಾರ ಮಾಡಿದಾಗ ನಿಮ್ದೇ ಸರ್ಕಾರ ಅಲ್ವಾ, ಅದು ಹಗರಣಕೋರ ಸರ್ಕಾರ ಅಂತ ಹೇಳಿದ್ದು. ಹಂಗಾಗಿ BMIC ನೈಸ್ ಯೋಜನೆಯನ್ನ ರದ್ದುಪಡಿಸಬೇಕು. ಭೂ ಕಬಳಿಕೆ ಏನೆಲ್ಲ ಇದೆ, ಅದು ಬಿಡದಿ ರೈತರದಿರ್ಬೋದು, ದೊಡ್ಡ ಬೆಳವಂಗ್ಲ ರೈತರದಿರ್ಬೋದು, ರಾಜ್ಯಾದ್ಯಂತ ಎಲ್ಲಿಯೂ ಕೂಡ ಬಲವಂತದ ಭೂ ಸ್ವಾಧೀನ ನಡೀಬಾರದು. ಆನೇಕಲ್ ಸರ್ಜಾಪುರ ರೈತರದಿರ್ಬೋದು. ಹಂಗಾಗಿ ಬಲವಂತದ ಭೂ ಸ್ವಾಧೀನ ರದ್ದಾಗಬೇಕು. ಬಲವಂತದ ಭೂ ಸ್ವಾಧೀನದಲ್ಲಾಗ್ಲಿ, ಭೂ ಕಬಳಿಕೆ ವಿಷಯದಲ್ಲಾಗ್ಲಿ, ಕೃಷಿ ಬಿಕ್ಕಟ್ಟಿನ ವಿಷಯದಲ್ಲಾಗ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಒಂದೇ ರೀತಿ ಅನುಸರಣೆ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇಂದಿನ ಬಿಜೆಪಿ ಸರ್ಕಾರ ಪ್ಲಸ್ ಗ್ಯಾರಂಟಿ ಯೋಜನೆ, ಇದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಕರೀಬಹುದು. ಬಿಜೆಪಿಯ ಸರ್ಕಾರಕ್ಕೆ ಹೋಲಿಸಿದ್ರೆ ಕಾಂಗ್ರೆಸ್ ಯಾವ ನೀತಿಯಲ್ಲಿ ಕೂಡ ಬದಲಾವಣೆ ಆಗಿಲ್ಲ. ಹಂಗಾಗಿ ಪರ್ಯಾಯ ರಾಜಕಾರಣದ ಸಿಪಿಎಂ ನ ಸಿಂಹ ಗರ್ಜನೆ ಇವತ್ತು ಬೆಂಗಳೂರಿನಲ್ಲಿ ಕೆಂಪು ಸಾಗರವನ್ನ ಕಾಣುವಂತೆ ಮಾಡಿದೆ. ಸಿಪಿಎಂ ಪರ್ಯಾಯ ರಾಜಕಾರಣಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಎಡಪಕ್ಷಗಳನ್ನ, ಎಲ್ಲಾ ಪ್ರಜಾಪ್ರಭುತ್ವ ಪಕ್ಷಗಳನ್ನ, ಎಲ್ಲಾ ಜಾತ್ಯತೀತ ಶಕ್ತಿಗಳನ್ನ ಒಗ್ಗೂಡಿಸುವಂತ ಕೆಲಸಕ್ಕೆ ಈ ಹೋರಾಟ, ಇವತ್ತಿನ ಸಭೆ, ಬೃಹತ್ ಸಮಾವೇಶ ನಾಂದಿ ಆಗ್ಲಿದೆ ಅನ್ನುವಂತ ಮಾತನ್ನ ಹೇಳ್ತಾ ನಾನು ನಮಸ್ಕಾರ ಹೇಳ್ತೀನಿ. ನೋಡಿ, ದ್ವೇಷ ಭಾಷಣ ಅನ್ನುವಂತ ಒಂದು ಕಾಯ್ದೆಯನ್ನ ಕರ್ನಾಟಕದ ರಾಜ್ಯ ಸರ್ಕಾರ ತರ್ತಾ ಇರುವಂತಹದ್ದು, ಹೌದು, ತಂದಿರುವಂತಹದ್ದು ಕೋಮುವಾದದ ಹಿನ್ನೆಲೆಯಲ್ಲಿ ತಂದಿದ್ದಾರೆ. ಧಾರ್ಮಿಕ ದ್ವೇಷದ ಹುಟ್ಟಿಸುವಂತ ಕೆಲಸಗಳನ್ನ ಭಾಷಣಗಳ ಮೂಲಕ ಮಾಡ್ತಾರೆ. ಅದನ್ನ ತಡಿಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರಲ್ಲಿರುವಂತಹ ಅಂಶಗಳು ಕೇವಲ ಕೋಮುವಾದದ ಭಾಷಣವನ್ನು ಮಾತ್ರ ನಿಯಂತ್ರಿಸುವಂತ ಒಂದು ಉದ್ದೇಶವನ್ನು ಹೊಂದಿಲ್ಲ. ಅದು ಸರ್ಕಾರ ತನ್ನ ವಿರುದ್ಧ ಎದ್ದು ಬರುವಂತ ಎಲ್ಲಾ ಹೋರಾಟಗಳನ್ನ, ಧ್ವನಿಗಳನ್ನು ಕೂಡ ಹತ್ತಿಕ್ಕುವಂತ ಒಂದು ಹಿಡನ್ ಅಜೆಂಡವನ್ನು ಹೊಂದಿದೆ ಅಂತ ಅದನ್ನ ಒಂದಿಷ್ಟು ಆಳವಾಗಿ ಗಮನಿಸಿದಾಗ ಅನಿಸ್ತದೆ. ಅದರಿಂದಾಗಿ ಸರ್ಕಾರಕ್ಕೆ ಎರಡು ರೀತಿಯ ಉದ್ದೇಶ ಇದೆ ಅಂತ ಅನಿಸ್ತದೆ. ಒಂದು ಕಡೆ ಕೋಮು ದ್ವೇಷದ ಭಾಷಣಕಾರರ ವಿರುದ್ಧ ನಾವು ಇದೀವಿ ಅನ್ನುವಂತಹದ್ದನ್ನ ಒಂದು ಸಾರ್ವಜನಿಕರಿಗೆ ತೋರ್ಪಡಿಸುವಾಗಲೇ, ಇನ್ನೊಂದು ಕಡೆ ತಮ್ಮ ಸರ್ಕಾರದ ವಿರುದ್ಧ ಬರುವಂತಹ ಭಾಷಣಗಳು, ಹೋರಾಟಗಳನ್ನು ಕೂಡ ಹತ್ತಿಕ್ಕುವಂತ ಒಂದು ಉದ್ದೇಶ ಕೂಡ ಇರಬಹುದು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ನೋಡಿ, ಈಗ ಎಲ್ಲಿಯೂ ಕೂಡ ನೀವು ಮೆರವಣಿಗೆಗಳನ್ನ ಮಾಡುವ ಹಾಗೆ ಇಲ್ಲ. ನ್ಯಾಯಾಲಯದ ಒಂದು ಆದೇಶ ಇದೆ ಅನ್ನುವಂಥದ್ದನ್ನೇ ಅಡ್ಡವಾಗಿ ಗುರಾಣಿಯಾಗಿ ಇಟ್ಕೊಂಡು ಇಡೀ ಬೆಂಗಳೂರಿನಲ್ಲಿ ಇವತ್ತು ಮೆರವಣಿಗೆಗಳಿಗೆ ನಿರ್ಬಂಧಗಳನ್ನು ಹಾಕಿದ್ದಾರೆ. ಮತ್ತು ನೀವು ಯಾವುದೇ ಪ್ರತಿಭಟನೆಗಳನ್ನ ಮಾಡೋದಾದ್ರೂ ಕೂಡ ಫ್ರೀಡಂ ಪಾರ್ಕ್ ಒಳಗಡೆನೆ ಮಾಡಬೇಕು. ಬೆಂಗಳೂರಿನ ಎಲ್ಲಿಯೂ ಕೂಡ ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ಮೂಲಕ ಪ್ರತಿಭಟನೆಯ ಹಕ್ಕುಗಳನ್ನ, ಪ್ರತಿಭಟನೆಗಳ ಧ್ವನಿಗಳನ್ನ, ಸರ್ಕಾರದ ವಿರುದ್ಧ ಇರುವಂತಹ ಜನ ಹೋರಾಟಗಳನ್ನ ಸೀಮಿತಗೊಳಿಸುವಂತ ಒಂದು ಹುನ್ನಾರ ಸರ್ಕಾರದ ಮುಂದೆ ಇದೆ. ಅಂತಹ ಸಂದರ್ಭದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂದ್ರೆ, ಜನಸಾಮಾನ್ಯರು, ದುಡಿಯುವ ಜನ ಇರ್ಬೋದು, ಕೂಲಿಕಾರರು ಇರ್ಬೋದು, ಸಣ್ಣ ರೈತರು ಇರ್ಬೋದು, ಸಣ್ಣ ವ್ಯಾಪಾರಿಗಳಿರ್ಬೋದು, ನೌಕರರಿರ್ಬೋದು, ವಿದ್ಯಾರ್ಥಿಗಳು, ಯುವಜನರು, ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲರ ಸಂಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ನಾನು ಕೆಲವು ಉದಾಹರಣೆಗೆ, ಮೇಲ್ನೋಟಕ್ಕೆ ನಾವು ಹೇಳುವ ಹಾಗೆ ಶಿಕ್ಷಣ, ಆರೋಗ್ಯ ಇವತ್ತು ಖಾಸಗೀಕರಣ ಆಗ್ತಾ ಇದೆ. ನಮ್ಗೆ ಮೂಲಭೂತವಾದದ್ದೇನು? ಶಿಕ್ಷಣ, ಆರೋಗ್ಯ, ವಸತಿ, ಉದ್ಯೋಗ. ಇವತ್ತು ಉದ್ಯೋಗನೂ ಇಲ್ಲ, ವಸತಿ ಯೋಜನೆಗಳು ಇಲ್ಲ. ಅದರ ಜೊತೆಯಲ್ಲಿ ಶಿಕ್ಷಣ, ಆರೋಗ್ಯ ಕೂಡ ಖಾಸಗೀಕರಣ ಆಗಿಬಿಟ್ರೆ ಪೂರ್ಣ ಪ್ರಮಾಣದಲ್ಲಿ ಸಾಮಾನ್ಯ ಜನ ಏನ್ ಮಾಡಬೇಕು? ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಆಗಲ್ಲ. ನಮ್ಗೆ ರೋಗ ರುಜಿನ ಬಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಯ ದುಬಾರಿ ವೆಚ್ಚಗಳನ್ನ ಪಾವತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾಮಾನ್ಯ ರೋಗ ಬಂದ್ರೆ ಒಂದು ಮನೆ ಮಠ ಇರುವಂತಹ ಕುಟುಂಬ ಅವುಗಳ ಖಾಸಗಿ ಆಸ್ಪತ್ರೆಗಳ ವೆಚ್ಚ ಭರಿಸಲಿಕ್ಕೆ ತಮ್ಮ ಮನೆ, ಮಠ, ಭೂಮಿ, ಜಮೀನುಗಳನ್ನ ಮಾರಾಟ ಮಾಡಿ ಬೀದಿಗೆ ಬಂದು ಭಿಕಾರಿಗಳಾಗ್ತಾ ಇದ್ದಾರೆ. ಮನೆ ಅಂತ ಮಾರಾಟ ಮಾಡ್ಲಿಕ್ಕೆ ಏನೂ ಇಲ್ಲದಿದ್ದವರು ಒಂದು ಸಾರ್ವಜನಿಕವಾಗಿ ಭಿಕ್ಷೆ ಎತ್ತಾರೆ, ಚಂದ ಎತ್ತಾರೆ. ಅದು ಸಿಗ್ಲಿಲ್ಲ ಅಂದ್ರೆ ಅನಾಥರಾಗಿ ಕೇಳುವ ಗತಿ ಇಲ್ಲದೆ ಸಾಯುವಂತ ಸ್ಥಿತಿ ಬಂದಿದೆ. ಇಂಥದ್ರ ಬಗ್ಗೆ ನಾವು ಮಾತಾಡ್ಬೇಡ್ವಾ? ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕಲ್ವಾ? ಭಾರತದ ಸಂವಿಧಾನ ಏನ್ ಹೇಳುತ್ತೆ? ಅದು ಹಕ್ಕು ಮಾಡಿಲ್ಲ ಸರಿ, ಆಶೆ ಇದೆಯಲ್ಲ,
ಪ್ರತಿಯೊಬ್ಬರಿಗೂ ಶಿಕ್ಷಣ, ಪ್ರತಿಯೊಬ್ಬರಿಗೂ ಆರೋಗ್ಯ, ಪ್ರತಿಯೊಬ್ಬರಿಗೆ ವಸತಿ ಅನ್ನುವಂಥದ್ದು ನಮ್ಮ ಭಾರತ ದೇಶ ಸಂವಿಧಾನದ ಆಶಯ. ಅದಕ್ಕಾಗಿ ನಾವು ಧ್ವನಿ ಎತ್ತಬೇಕು ಅಂತಂದ್ರೆ ಹೋರಾಟ ಮಾಡಬೇಕು, ಪರ್ಯಾಯ ನೀತಿಗಳನ್ನ ಸರ್ಕಾರದ ಮುಂದಿಡಬೇಕು. ಇವತ್ತು ಅದಕ್ಕೆ ಅವಕಾಶ ಇಲ್ಲ. ನೀವು ನೋಡಿ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಿ 9 ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ. 9 ಖಾಸಗಿ ಮೆಡಿಕಲ್ ಕಾಲೇಜುಗಳು, ಆದ್ರೆ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಈ ಖಾಸಗಿ ಮೆಡಿಕಲ್ ಕಾಲೇಜ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿದ್ದಂತ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಿಂದ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಬಿಬಿಪಿ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದ ಹೆಸರಿನಲ್ಲಿ ತಮ್ಮ ಒಳಗಡೆ ಹಾಕೊಳ್ತಾ ಇದ್ದಾರೆ. ತಮ್ಮ ಕ್ಲಿನಿಕಲ್ ಲ್ಯಾಬೊರೇಟರಿ ಮಾಡ್ತಾ ಇದ್ದಾರೆ. ಜನರಿಗೆ ಸಣ್ಣ ಜ್ವರ ಬಂದ್ರೆ, ಸಣ್ಣ ಪುಟ್ಟ ಕಾಯಿಲೆ ಬಂದ್ರು ಕೂಡ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲ, ತಾಲೂಕು ಮಟ್ಟದ ಆಸ್ಪತ್ರೆಗಳಿಲ್ಲ, ಜಿಲ್ಲಾ ಆಸ್ಪತ್ರೆಗಳಿಲ್ಲ ಅನ್ನುವಂತ ಸ್ಥಿತಿ ಇದೆ. ಮೆಡಿಕಲ್ ಕಾಲೇಜುಗಳ ಆಸ್ಪತ್ರೆಗಳು ಮತ್ತು ಅವರ ಅಧೀನಕ್ಕೆ ಹೋಗಿರುವಂತಹ ಈ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಆ ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿಯುವಂತಹ ಶ್ರೀಮಂತರ ಕೋಟ್ಯಾಧೀಶರ ಮಕ್ಕಳ ಒಂದು ಕಲಿಕೆ ಸಾಧನಗಳಾಗಿ ಬಿಟ್ಟಿದ್ದೀವಿ ನಮ್ಮಂತ ಬಡವರು ರೋಗ ಬಂದ್ರೆ. ಇಂತಹ ಸಂದರ್ಭದಲ್ಲಿ ಈ ಖಾಸಗೀಕರಣದ ವಿರುದ್ಧದ ಹೋರಾಟ ಕೂಡ ನಮ್ಮ ಈ ಪರ್ಯಾಯ ರಾಜಕಾರಣದಲ್ಲಿ ಒಂದು ಪ್ರಧಾನ ಧ್ವನಿ. ಆರೋಗ್ಯದ ಹಕ್ಕುಳಿಬೇಕು, ಶಿಕ್ಷಣದ ಹಕ್ಕುಳಿಬೇಕು, ವಸತಿ ಹಕ್ಕುಳಿಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 18 ವರ್ಷಗಳಿಂದ ಒಂದೇ ಒಂದು ವಸತಿ ಯೋಜನೆ ಜಾರಿಯಾಗಿಲ್ಲ. ಒಂದೇ ಒಂದು. ಸರ್ಕಾರ ಹೇಳುತ್ತೆ ನಾವು ಪ್ರತಿ ವರ್ಷಕ್ಕೆ ಇಷ್ಟು ಕೋಟಿ ಮನೆ ಕೊಡ್ತೀವಿ, ಇಷ್ಟು ಲಕ್ಷ ಮನೆ ಕೊಡ್ತೀವಿ. ಎಲ್ಲಿದೆ? ಎಲ್ಲಿ ಕೊಟ್ಟಿದ್ದೀರಿ ಅಂತ ಕೇಳೋದು ನಾವು. ಅದರ ಮೊದಲಿಗೆ ರಿಯಲ್ ಎಸ್ಟೇಟ್ ಲಾಬಿಗಳು ನಡೀತಾ ಇದೆ. ಬಿಲ್ಡರ್ಗಳು ಆಡಿದ್ದೆ ಆಟ ಅನ್ನೋ ರೀತಿಯಲ್ಲಿ ಆಗಿದೆ. ಇಂತಹ ಸ್ಥಿತಿಯಲ್ಲಿ ನಾವು ಇವತ್ತು ಹೋರಾಟ ಮಾಡದೆ, ಪರ್ಯಾಯ ರಾಜಕೀಯವನ್ನು ಮಾಡಿದೆ. ಬರೀ ಪ್ರತಿಭಟನೆ ಮಾಡಿದ್ರೆ ಸಾಲಲ್ಲ, ಪರ್ಯಾಯ ರಾಜಕಾರಣವನ್ನು ಮಾಡಬೇಕು. ಜನಪರವಾದಂಥ ರಾಜಕಾರಣವನ್ನು ಮುನ್ನೆಲೆ ತರಬೇಕು. ಈ ಕೇರಳ ನೋಡಿ, ಕೇರಳದಲ್ಲಿ ವಸತಿ ಯೋಜನೆ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಡು ಬಡತನದಿಂದ ಇಡೀ ರಾಜ್ಯವನ್ನು ಮೇಲೆ ಕೆತ್ತಿದ್ರು. ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸಾರ್ವಜನಿಕ ರಂಗವನ್ನು ಬಲಪಡಿಸ್ತಾ ಇದ್ದಾರೆ. ಆರೋಗ್ಯ ಕ್ಷೇತ್ರಕ್ಕೆ ಅತ್ಯುತ್ತಮ ಆಸ್ಪತ್ರೆಗಳು, ಅತ್ಯುತ್ತಮ ಸರ್ಕಾರಿ ಶಾಲೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಅದು ಎಡ ಪರ್ಯಾಯ ನೀತಿ. ಅದು ಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಇಂಥ ಹೋರಾಟ ಪ್ರತಿಭಟನೆಗಳು ಎದ್ದು ಬರಬಾರ್ದು ಅಂತ ಬೇರೆ ಬೇರೆ ರೀತಿಯಲ್ಲಿ ಇವರು ಜನರ ಧ್ವನಿಗಳನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಾರೆ. ದ್ವೇಷ ಭಾಷಣದ ವ್ಯಾಖ್ಯಾನ. ನಾಳೆ ನಾವು ಇವತ್ತೇನು ಈ ಖಾಸಗಿ ಮೆಡಿಕಲ್ ಲಾಬಿಯ ವಿರುದ್ಧ, ಖಾಸಗಿ ಶಿಕ್ಷಣ ಲಾಬಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ, ಇದು ಆ ಸಂಸ್ಥೆಗಳಿಗೆ ದ್ವೇಷ ಭಾಷಣದ ತರ ಕೇಳಿಸಿದ್ರೆ, ಅವರು ದೂರು ಕೊಟ್ರೆ ಅವರ ಅಡಿಯಾಳಾಗಿರುವಂತಹ ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆ ನಮ್ಮಂತ ಹೋರಾಟಗಾರರನ್ನು ಕೂಡ ದ್ವೇಷ ಭಾಷಣದ ಕೇಂದ್ರದಲ್ಲಿ ಜೈಲಿಗೆ ಕಳಿಸಬಹುದು. CPM ಪಕ್ಷ ಇವತ್ತು ಪರ್ಯಾಯ ರಾಜಕಾರಣದ ಜನಧ್ವನಿ ರ್ಯಾಲಿಯನ್ನ ಆಚರಿಸ್ತಾ ಇದೆ. ನಿಜವಾಗಿಯೂ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಒಂದು ಪರ್ಯಾಯವಾದಂಥ ರಾಜಕಾರಣ ಬೇಕು. 70% ಕೃಷಿ ಕೂಲಿಗಾರರು, ದುಡಿಯುವ ಅಂದ್ರೆ ಅದು ದಲಿತರು. ದಲಿತರ ಸ್ಥಿತಿಗತಿಗಳು ಇವತ್ತು ಯಾವ ರೀತಿಯಲ್ಲಿದ್ದಾವೆ ಅನ್ನೋದನ್ನ ನಾವು ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಇವತ್ತು ಈ ದೇಶಕ್ಕೆ ಒಂದು ಪರ್ಯಾಯ ರಾಜಕಾರಣ ಬಡವರ ಪರವಾಗಿ ಬೇಕು ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 9.8% ದಲಿತರು ಮಾತ್ರ ಭೂಮಿಯನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ 10 ಎಕರೆ ಭೂಮಿ ಇರೋರು ಬೆರಳೆಣಿಕೆ ಅಷ್ಟಿರ್ತಾರೆ. ಉಳಿದವರು 1 ಎಕರೆ, 2 ಎಕರೆ, ಅರ್ಧ ಎಕರೆ, ಹೀಗೆ ಭಾರಿ ಸಣ್ಣ ರೀತಿಯಲ್ಲಿ ಇವತ್ತು ಅವರ ಜೀವನವನ್ನ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಇವತ್ತು ನಾವು ಹೇಳ್ತಾ ಇರೋದು ಅಂದ್ರೆ, ಇವತ್ತು ಈ ದೇಶದ ಒಳಗಡೆ ದಲಿತರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ SCP, STP ಹಣ ಏನಿದೆ ಅದು ಸಂಪೂರ್ಣವಾಗಿ ಬಳಕೆ ಆಗ್ಬೇಕು. ಇವತ್ತು ಜನರ, ದಲಿತರ ವೈಯಕ್ತಿಕ ಅಭಿವೃದ್ಧಿಗಾಗಿರ್ತಕ್ಕಂಥ ಈ ಹಣ ಯೋಜನೆಯನ್ನ ಇವತ್ತು ವರ್ಗಾವಣೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾವು ಆಕ್ಟ್ ಅನ್ನ ತಂದಿದ್ದೀವಿ, ಭದ್ರತೆಯನ್ನ ಕೊಡ್ತೀವಿ ಅಂತ. ಅದೇ ಸಿದ್ದರಾಮಯ್ಯನವರು ಗ್ಯಾರಂಟಿಗಾಗಿ ತಮ್ಮ ಹಣವನ್ನ ಬಳಸ್ಕೊತಾರೆ. 14,000, 11,000 ಹೀಗೆ ಪ್ರತಿ ಬಜೆಟ್ ಅಲ್ಲೂ ಕೂಡ ಹಣ ವರ್ಗಾವಣೆ ಆಗಿ ಬೇರೆ ಕಾರ್ಯಗಳಿಗೆ ಉಪಯೋಗಿಸ್ಕೊತಾರೆ. ಇದು ದಲಿತರಿಗೆ ಮಾಡ್ತಕ್ಕಂಥ ನಯವಂಚಿಕೆತನ ಅಂತೇಳಿ ನಾನಂತೂ ಹೇಳಲಿಕ್ಕೆ ಬಯಸ್ತೀನಿ. ಹಂಗಾಗಿ ಇವತ್ತು ನಮ್ಮ ದೇಶದಲ್ಲಿ ದಲಿತರ ಪ್ರಶ್ನೆ, ಭೂಮಿಯ ಪ್ರಶ್ನೆ ಗಂಭೀರವಾಗಿದೆ, ಮಸಾಣದ ಪ್ರಶ್ನೆ ಗಂಭೀರವಾಗಿದೆ. ಇವತ್ತು ಎಡವನ್ನ ತಹಸೀಲ್ದಾರ್ ಹತ್ರ ತಗೊಂಡೋಗಿ ಇಟ್ಟು ಹೋರಾಟ ಮಾಡಿ ಇವತ್ತು ಅವ್ರನ್ನ ಸಂಸ್ಕಾರ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದಲಿತರ ಜೀವನ ಉತ್ತಮ ಆಗ್ಬೇಕು ಅಂತ ಹೇಳಿದ್ರೆ CPM ಪಕ್ಷದಂತ ಒಂದು ರಾಜಕಾರಣ ಪರ್ಯಾಯವಾಗಿ ನಮ್ಮ ಬೇಕು ಅಂತಕ್ಕಂತ ಹೇಳ್ತಾ ಇದ್ದೀವಿ.
ಮತ್ತೆ ಈ ದೇಶದಲ್ಲಿ ಹಿಂದುತ್ವ ನಾಶ ಆಗ್ದಲೆ, ಹಿಂದುತ್ವವನ್ನ ನಾವು ಹಿಮ್ಮೆಟ್ಟಿಸಲೇ ಇದ್ರೆ, ವರ್ಣಾಶ್ರಮ ಧರ್ಮವನ್ನ ನಾವು ಆಚೆ ಹಾಕ್ದಲೇ ಇದ್ರೆ ನಮ್ಮಲ್ಲಿ ದಲಿತರಿಗೆ ವಿಮೋಚನೆ ಇಲ್ಲ, ಸಮಾನತೆಯ ಹಾದಿ ಕಂಡುಕೊಳ್ಳಕ್ಕಾಗಲ್ಲ. ಹಂಗಾಗಿ ನಮ್ಮ ಪಕ್ಷ ವರ್ಗ ಹೋರಾಟ, ವರ್ಗ ರಹಿತ ಸಮಾಜವನ್ನ ಕಟ್ಟಬೇಕು ಅಂತ ಆಶೆ ಏನಿದೆ ಅದು ಈಡೇರಬೇಕು ಅಂತ ಹೇಳಿದ್ರೆ CPM ಪಕ್ಷದ ಪರ್ಯಾಯ ರಾಜಕಾರಣ ಒಂದೇ ಮಾರ್ಗ. ಅದಕ್ಕಾಗಿ ಜನ ಬೆಂಬಲ ಬೇಕು ಅಂತಕ್ಕಂಥಲ್ಲಿ ಈ ರ್ಯಾಲಿಯನ್ನ ನಡೆಸ್ತಾ ಇದ್ದೀವಿ.